ಆತ್ಮವೊಂದು ರೂಪವೆರಡು. ಅವನು ಆ ಅಡವಿಯನ್ನು ಪ್ರವೇಶಿಸುವ ಮೊದಲು ಎಲ್ಲರಂತೆಯೇ ಇದ್ದ. ಕರ್ದಮ ಪ್ರಜಾಪತಿಯ ಮಗ ಇಲರಾಜನಾಗಿದ್ದು ಬಾಹ್ಲಿಕ ದೇಶವನ್ನು ಆಳುತ್ತಿದ್ದ. ಪ್ರಜೆಗಳನ್ನು ಹೊಟ್ಟೆ ಮಕ್ಕಳಂತೆ ಸಲಹುತ್ತಾ ಸರ್ವರಿಂದಲೂ ಗೌರವಾದರಗಳಿಗೆ ಪಾತ್ರನಾಗಿದ್ದ. ಒಮ್ಮೆ ಚೈತ್ರ ಮಾಸದಲ್ಲಿ ಬೇಟೆಗೆಂದು ಅಡವಿಗೆ ಹೋದದ್ದೇ ಅವನ ಜೀವನವೇ ಬದಲಾಗಿ ಹೋಯಿತು. ಅಡವಿಯಲ್ಲಿ ಇಲರಾಜನು ಪ್ರವೇಶಿಸುವ ಸಂದರ್ಭವೆಂತಹುದಾಗಿತ್ತು ಎಂದರೆ ಅದೊಂದು ಸೋಜಿಗ. ಪಾರ್ವತಿಯೊಡನೆ ಪರಶಿವ ಆ ಕಾಲದಲ್ಲಿ ಅಲ್ಲಿ ವಿಹರಿಸುತ್ತಿದ್ದ. ಅಷ್ಟು ಮಾತ್ರವಲ್ಲ, ಅವಳನ್ನು ಸಂತೋಷಗೊಳಿಸಲು ಹೆಣ್ಣಿನ ರೂಪು ಧರಿಸಿ ಆ ಗಿರಿ ಪ್ರದೇಶದಲ್ಲೆಲ್ಲ ಗೆಜ್ಜೆ ಕಟ್ಟಿ ಕುಣಿಯುತ್ತಿದ್ದ. ಇದರ ಪ್ರಭಾವ ಹೇಗಿತ್ತೆಂದರೆ ಕಾಡಿನ ಸಮಸ್ತ ಪ್ರಾಣಿ ಪಕ್ಷಿ ಸಂಕುಲವೂ ಹೆಣ್ಣೇ ಆಗಿ ಹೋಗಿದ್ದವು. ಅಂತೆಯೇ ಇಲರಾಜ ಮತ್ತವನ ಬೆಂಗಾಲಿನವರೆಲ್ಲ ಆ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಂತೆ ಹೆಣ್ಣುಗಳಾಗಿ ಹೋದರು. ಕಾರಣವೇನೆಂದು ಪತ್ತೆ ಹಚ್ಚಿ ಹೆಣ್ಣಿನ ರೂಪಿನ ಶಿವನಲ್ಲಿಗೆ ಬಂದು ಕೈ ಮುಗಿದು ಕೇಳಿಕೊಂಡ. ಶಿವ ಕೈ ಚೆಲ್ಲಿಬಿಟ್ಟ. ನಂತರ ಶಿವೆಯಾದರೂ ದಯೆ ತೋರಿಸಿಯಾಳು ಅಂತ ಅವಳಿಗೆ ಅಡ್ಡಬಿದ್ದ. ಅವಳು ಪತಿ ನೀಡಿದ ಆದೇಶ ಚ್ಯುತವಾಗದಂತೆ, ಆದರೆ ಅದು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುವಂತೆ 1 ತಿಂಗಳು ಪುರುಷನೂ 1 ತಿಂಗಳು ಸ್ತ್ರೀಯೂ ಆಗಿ ಬದಲಾಗುತ್ತಾ ಇರುವ ಹಾಗೆ ವರ ಕೊಟ್ಟಳು. ಜೊತೆಗೆ 2 ಲಿಂಗ ಭೇದದ ಅವಸ್ಥೆ ಮತ್ತು ಅವಧಿಯಲ್ಲಿ ಹಿಂದಿನ ರೂಪಿನ ನೆನಪು ಬಾರದಿರಲೆಂದೂ ಆದೇಶಿಸಿದಳು. ಹತ್ತಿರದ ಪ್ರದೇಶದಲ್ಲಿ ಚಂದ್ರನ ಮಗ ಬುಧನು ತಪಸ್ಸಿನಲ್ಲಿ ನಿರತನಾಗಿದ್ದನು. ಇಲಾದೇವಿಯು ಅವನ ಮುಂದೆ ಸುಳಿದಾಡಿದಾಗ ಮೋಹಗೊಂಡು ತಪಸ್ಸು ಬಿಟ್ಟೆದ್ದು ಅವಳನ್ನು ಸುತ್ತುವರಿದಿದ್ದ ಸುಂದರಿಯರಲ್ಲಿ ಅವಳ ಕುರಿತು ವಿಚಾರಿಸಿ ಹಾಗೂ ತನ್ನ ದಿವ್ಯಜ್ಞಾನದಿಂದ ಅವಳ ಮತ್ತವಳ ಸಂಗಡಿಗರ ಪೂರ್ವ ವೃತ್ತಾಂತವನ್ನೆಲ್ಲ ಅರಿತುಕೊಂಡನು. ಆ ಸುಂದರಿಯರಿಗೆ, ನೀವುಗಳು ಇವಳ ಸಂಗಡ ಬಿಟ್ಟು ಇದೇ ಪ್ರದೇಶದಲ್ಲಿಯೇ ನೆಲೆಯಾಗಿ ವಾಸಿಸಿ, ನಿಮಗೊಪ್ಪುವ ಸುಂದರ ಪುರುಷರೂ ದೊರಕುವರು. ಇಂದಿನಿಂದ ನೀವು ಕಿನ್ನರಿಯರು ಮತ್ತು ನಿಮ್ಮನ್ನು ವರಿಸುವ ಪುರುಷರು ಕಿನ್ನರರು ಎಂದು ಪ್ರಸಿದ್ಧರಾಗುತ್ತೀರಿ ಎಂದು ಹೇಳಿ ಕಳುಹಿಸಿಕೊಟ್ಟ. ಮತ್ತು ತಾನು ಇಲಾದೇವಿಯನ್ನು ಪ್ರೀತಿಯ ಮಾತುಗಳಿಂದ ಒಲಿಸಿಕೊಂಡು ವರಿಸಿದ. ಇಲಾದೇವಿಯು ಒಂದಿಷ್ಟೂ ಹಿಂದು ಮುಂದು ನೋಡದೆ ನಾಚಿ ಅವನ ತೆಕ್ಕೆಗೆ ಬಿದ್ದಳು. ತಿಂಗಳು ಕಳೆಯುತ್ತಾ ಪುರುಷನಾಗಿ ಬದಲಾದ ಇಲರಾಜನಿಗೆ ಪೂರ್ವದ್ದು ನೆನಪಿರಲಿಲ್ಲ. ಜೊತೆಯಲ್ಲಿದ್ದ ಬುಧನನ್ನು ತನ್ನ ಸೇನೆಯನ್ನು ಕಂಡಿರಾ ಎಂದು ವಿಚಾರಿಸಿದನು. ಆಗ ಬುಧನು ಅವನನ್ನು ಸಮಾಧಾನ ಪಡಿಸಿ, ಅಯ್ಯೋ ಭೂಪತಿ, ಮಳೆ ಅಂದರೆ ಹೇಗೆ ಬಿತ್ತು ಅಂತೀಯ? ಅದರಲ್ಲಿ ನೀನು ಬದುಕಿ ಉಳಿದದ್ದೇ ಹೆಚ್ಚು. ನಿನ್ನೆಲ್ಲ ಬೆಂಗಾವಲಿನವರು ಆ ಬಿರುಗಾಳಿ, ಸಿಡಿಲು, ಧಾರಾಕಾರ ಮಳೆಗೆ ಸಿಕ್ಕು ಕೊಚ್ಚಿಕೊಂಡು ಹೋಗಿಬಿಟ್ಟರು ಎಂದು ಕತೆ ಕಟ್ಟಿದ. ಅದನ್ನು ನಂಬಿದ ಇಲರಾಜ ಸೇನೆ ಕಳೆದುಕೊಂಡು ತನ್ನ ರಾಜ್ಯಕ್ಕೆ ಹೇಗೆ ಹೋಗುವುದೆಂಬ ಸಣ್ಣ ಅಳುಕಿನಿಂದ ಅಲ್ಲೇ ಉಳಿದುಕೊಂಡ. ತಿಂಗಳು ಕಳೆಯುತ್ತಾ ಹೆಣ್ಣಾದ ಮೇಲೆ ಮೊದಲಿನಂತೆಯೇ ಬುಧನೊಂದಿಗೆ ಪ್ರೇಮ ಸಲ್ಲಾಪದಲ್ಲಿ ಮುಳುಗಿದ್ದಾಯಿತು. ಹೀಗೆ ದಿನಗಳು ಕಳೆಯುತ್ತಾ ಇಲಾದೇವಿ ಗಂಡು ಶಿಶುವೊಂದನ್ನು ಹಡೆದಳು. ಅದಕ್ಕೆ ಪುರೂರವ ಅಂತ ಇಬ್ಬರೂ ಕೂಡಿ ಪ್ರೀತಿಯಿಂದ ಹೆಸರಿಟ್ಟರು. ಕೆಲ ಕಾಲದ ನಂತರ ಬುಧನಿಗೆ ಒಂದು ಆಲೋಚನೆ ಬಂತು. ಏನಾಗಲಿ, ಇಲರಾಜನನ್ನು ಈ ಸ್ಥಿತಿಯಲ್ಲಿ ಹೆಚ್ಚು ಕಾಲ ಇರಲು ಬಿಡಬಾರದು. ಅವನಿಗೆ ಈ ಸ್ಥಿತಿಯಿಂದ ಪಾರುಗಾಣಿಸಬೇಕು ಎಂದುಕೊಂಡು ಸಂವರ್ತ, ಚವನ, ಅರಿಷ್ಟನೇಮಿ, ಪ್ರಮೋದನ, ದೂರ್ವಾಸ ಮೊದಲಾದ ಮಹಾಮುನಿಗಳನ್ನು ಆಮಂತ್ರಿಸಿದ. ಈ ಕುರಿತು ಇವರುಗಳು ಚರ್ಚಿಸುವಾಗಲೇ ಇಲರಾಜನ ತಂದೆ ಕರ್ದಮ ಪ್ರಜಾಪತಿಯು ಪುಲಸ್ತ್ಯ, ಕ್ರತು, ವಶಿಷ್ಠರ, ಓಂಕಾರರೊಂದಿಗೆ ಅಲ್ಲಿಗೆ ಆಗಮಿಸಿ ತಾನೂ ಪಾಲ್ಗೊಂಡ. ಕಡೆಗೆಲ್ಲ ಸೇರಿ
ಕರ್ದಮ ಪ್ರಜಾಪತಿಯು ಅಶ್ವಮೇಧ ಯಾಗವನ್ನು ನಡೆಸಿ ಪರಮೇಶ್ವರನನ್ನು ಮೆಚ್ಚಿಸಿದರೆ ಆತನ ಕರುಣೆಯಿಂದ ಇಲರಾಜನು ಅತಂತ್ರ ಸ್ಥಿತಿಯಿಂದ ಪಾರುಗಾಣಬಹುದು ಎಂದು ತೀರ್ಮಾನಿಸಿದರು. ಅಂತೆಯೇ ಅದೇ ಪ್ರದೇಶದಲ್ಲಿ ಯಾಗಕ್ಕೆ ಸಕಲ ಸಿದ್ಧತೆಗಳೂ ನಡೆದವು. ಅದ್ಧೂರಿಯಾಗಿ ಯಾಗ ಸಮಾಪ್ತಿಯಾದ ಮೇಲೆ ಪರಮೇಶ್ವರನ ಅನುಗ್ರಹದಿಂದ ಇಲರಾಜನಿಗೆ ಶಾಶ್ವತ ಪುರುಷತ್ವವು ಲಭಿಸಿತು. ನಂತರ ಇಲರಾಜನು ಬಾಹ್ಲಿಕ ದೇಶಕ್ಕೆ ಹಿಂದಿರುಗದೆ ಮಧ್ಯ ದೇಶದಲ್ಲಿ ನೆಲೆ ನಿಂತು ಪ್ರತಿಷ್ಠಾನ ನಗರದಿಂದ ತನ್ನ ಆಳ್ವಿಕೆಯನ್ನು ಮುಂದುವರಿಸಿದ. ಇಷ್ಟೆಲ್ಲ ಆದ ಮೇಲೆ ಪುರೂರವ ಇಲರಾಜ ತನಗೆ ತಂದೆಯಾಗಬೇಕೋ ಅಥವಾ ತಾಯಿಯಾಗಬೇಕೋ ಎನ್ನುವ ಜಿಜ್ಞಾಸೆಗೆ ಬಿದ್ದ.